ಇದು ಶಿಲ್ಪನ್ ಮಗ. ಎಲ್ಲರೂ ಹೊರಗಡೆ ಹೊರಡೋಣ ಅಂತ ಹೊರಟ್ವಿ. ನಮಗೆ ಗೊತ್ತಿರೋರು ಆಟೋದಲ್ಲಿ ಹೋದ್ವಿ. ಸೊ ಕಾರು ನನ್ನ ಮೈದನ ತೊಗೊಂಡೋಗಿದ್ದರಿಂದ ಕಾರಲ್ಲಿ ಹೋಗೋಕ್ಕಾಗಲಿಲ್ಲ. ನಮಗೆ ಗೊತ್ತಿರೋರು ಆಟೋದಲ್ಲಿ ಹೋದ್ವಿ. ಇವನು ಹೇಳ್ತಿದ್ದಾನೆ, ನನಗೆ ಇದೆಲ್ಲ ಬೇಡವೇ ಬೇಡ, ನಾನು ನಿಂತ್ಕೊಳ್ಳೋಕ್ಕಾಗಲ್ಲ, ಬೇರೆಯವ್ರ ಕಾಲ ಮೇಲೆ ಕೂತ್ಕೊಳ್ಳಲ್ಲ, ನನಗೆ ಸೀಟ್ ಬೇಕು ಅಂತ ತುಂಬ ತಮಾಷೆಯಾಗಿ ಮಾತಾಡ್ತಾ ಇದ್ದ. ಇದು ಎಲ್ಲರೂ ಆಟೋದಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಒಂದು 10-15 ಹಂಸು ಒಂದೇ ಜಾಗದಲ್ಲಿ ಬರ್ತಿತ್ತು. ಇಲ್ಲಾಂದರೆ ಕಮ್ಮಿ ಹಂಸು ಬರಬೇಕಾದ್ರೆ ಅಣ್ಣ ಹೇಳ್ತಿದ್ರು ನಮಗೆ ಹಂಸು ಬರ್ತಿದೆ ನೋಡಿ ಅಂತ. ಎಲ್ಲರೂ ಅಂತ ಕಿರ್ಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಎಲ್ಲ ಹಂಸಗಳಲ್ಲೂ ಇದೇ ಥರ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಆದಿಯೋಗಿಗೆ ಬಂದ್ವಿ. ಧ್ಯಾನ ಮಂದಿರಕ್ಕೆ ಹೋಗಿದ್ವಿ. ಧ್ಯಾನ ಮಂದಿರದಲ್ಲಿ ಫೋನ್ ಆಗಲಿ ಇಲ್ಲ ಕ್ಯಾಮ್ರಾ ಆಗಲಿ ಯಾವುದೇ ರೀತಿ ಇದನ್ನು ಒಳಗಡೆ ಬಿಡೋದಿಲ್ಲ. ಅಲ್ಲಿ ಧ್ಯಾನ ಮಂದಿರದಲ್ಲಿ ವೆಂಕಿ ಸ್ನಾನ ಮಾಡಿ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಎಲ್ಲನೂ ಮಾಡ್ದ. ಎಲ್ಲರೂ ಇವಾಗ ಎತ್ತಿನ ಗಾಡಿನಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಫೇಮಸ್ ಅಂದರೆ ಎತ್ತಿನ ಗಾಡಿ. ಅದು ನಮ್ಮ ಏನು ಹೇಳ್ತಾರೆ, ನಮ್ಮ ಹಳ್ಳಿ ಕಡೆಯಲ್ಲಿ ತುಂಬ ಇರ್ತಿತ್ತು ಮೊದಲು, ಇವಾಗ ಎತ್ತಿಲ್ಲ. ಇದು ವೆಂಕಿ ಮಗಳು. ಅದಕ್ಕೆ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ತುಂಬ ಸೊಪ್ಪಿದೆ. ಇಲ್ಲಾಂದಿದ್ರೆ ತುಂಬ ಚೂಟಾಗಿರ್ತಾಳೆ. ನಮ್ಮ ಥರನೇ ತುಂಬ ಜನ ಎಲ್ಲರೂ ಎತ್ತಿನ ಗಾಡಿಯಲ್ಲೇ ಹೋಗ್ತಾಯಿದ್ರು. ಇಲ್ಲಿಗೆ ಬಂದರೆ ನೀವುಗಳು ಯಾರೇ ಆದ್ರೂ ಅಷ್ಟೇ ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕಲಾ, ಕಾರ್ತಿಕಣ್ಣ ಅವ್ರ ಮಿಸ್ಸಸ್ಸು. ಮತ್ತು ಇದು ಶಿಲ್ಪನ್ ಮಗ. ಇದು ಶಿಲ್ಪ, ಅನಿತಾ, ನಾನು. ವೆಂಕಿ ವೀಡಿಯೋ ಮಾಡ್ತಾಯಿದ್ದ. ವೆಂಕಿ ನಡ್ಕೊಂಡೇ ಬರ್ತಿದ್ದೆ, ಏಕೆಂದರೆ ಅಷ್ಟು ನಿಧಾನಕ್ಕೆ ಹೋಗ್ತಾಯಿತ್ತು. ತುಂಬ ರಶ್ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ ನಿಧಾನಕ್ಕೆ ಹೋಗ್ತಾಯಿತ್ತು. ಇದು ಕಾರ್ತಿ ಅಣ್ಣನ ಮಗ ಮತ್ತು ಮಗಳು, ಅದು ಅನಿತನ ಮಗಳು. ಇದು ನಮ್ಮನೆ ಗೊಂಬೆ. ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಬ್ಯಾಗೆಲ್ಲ ಅಲ್ಲೇ ಇಟ್ಟಿದ್ವಿ. ಬಟ್ ಸ್ವಲ್ಪ ಪರ್ಚೇಸ್ ಮಾಡಿದ್ದು ಮಾತ್ರ ನನ್ನ ತಮ್ಮನ ಹೆಂಡ್ತಿ ಬ್ಯಾಗಲ್ಲಿ ಇಟ್ಕೊಂಡಿದ್ದಾಳೆ. ಮತ್ತು ಮಗುಗೆ ಬೇಕಾಗಿದ್ದು ಸ್ವಲ್ಪ ಇದು. ಇನ್ನೊಂದು ಹೇಳಬೇಕು ಅಂದರೆ, ಈ ಕಡೆ ಎಲ್ಲ ತಮಿಳ್ನಾಡಿನಲ್ಲಿ ಮಂಜಪ್ಪೈ ಅಂತಲೇ ಹೇಳ್ತಾರೆ. ಎಲ್ಲೇ ಹೋದ್ರೂ ನೀವು ಅರಿಶಿನ ಬ್ಯಾಗ್ ಮಾತ್ರ ಸಿಗುತ್ತೆ. ಮಾತ್ರ ಅಲ್ಲ, ಸಿಗುತ್ತೆ. ಆದರೆ 99.9% ಈ ಥರ ಅರಿಶಿನ ಬ್ಯಾಗ್ಗಳೇ ಸಿಗುತ್ತೆ. ಏನು ಹೇಳೋದು, ಎಲ್ಲರೂ ಹೋಗಿ ಚೆನ್ನಾಗಿ ದರ್ಶನ ಮಾಡಿದ್ವಿ. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ, ಮತ್ತು ಧ್ಯಾನ ಮಾಡಿದ್ವಿ. ಅದೇ ವೆಂಕಿ ಪ್ರದಕ್ಷಿಣೆ ಆಗ್ತಾ ಎಲ್ಲ ಧ್ಯಾನದ ರೂಮ್ನಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ವಿ. ಇದೇ ಥರ ನಾವು ಹೋಗಿದ್ದೇನೆ ಚಿಕ್ಕ ಹಸು ಗಾಡಿನಲ್ಲಿ. ಇನ್ನೆಲ್ಲ ಮಾತ್ರ ದೊಡ್ಡ ಎತ್ತುಗಳು, ಹಸು ಅಲ್ಲ ಎತ್ತುಗಳು. ತುಂಬ ಅಂದರೆ ತುಂಬ ದೊಡ್ಡದಾಗಿರುತ್ತೆ ಎತ್ತುಗಳು ಇಲ್ಲಿ. ಇದೇನೇ ಯೋಗಿ ಆದಿಯೋಗಿ. ಎಲ್ಲರೂ ಹೋಗಿ ಟ್ರೈ ಮಾಡ್ಬೋದು, ಏಕೆಂದರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿರುತ್ತೆ. ಧ್ಯಾನ ಮಾಡಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಕೊನೆ ತನಕನೂ ವೆಂಕಿ ನಡ್ಕೊಂಡೇ ಬಂದ ಹೊರತು ಏರ್ಲೇ ಇಲ್ಲ. ಅದು ಸ್ವಲ್ಪ ಒಂದು 50 ಮೀಟ್ರ್ ಏನೋ ಗಾಡೀಲಿ ಕೂತ್ಕೊಂಡ್ಬಂದ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲ ಪೂರ್ತಿ ನಡ್ಕೊಂಡೇ ಬಂದಿದ್ದು. ವೀಡಿಯೋ ನಡ್ಕೊಂಡು ಬಂದ. ಹೋಗಿ ತಲುಪಿ ನೋಡಿದ್ರೆ ಅಲ್ಲಿ ತುಂಬ ಅಂದರೆ ತುಂಬ ಜನಗಳು, ಎತ್ತಿನ ಗಾಡಿಗಳು ಎಲ್ಲ. ಅಯ್ಯೋ ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಹೋದಾಗ ತುಂಬ ಖಾಲಿ ಇರ್ತಿತ್ತು ಯಾವಾಗಲೂ. ಅಷ್ಟು ಇದಾಗಿತ್ತು. ಮತ್ತು ಇಲ್ಲಿ ನಾನು ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಯಾಕೆಂದರೆ ನಾನು ಎಲ್ಲ ನೀವು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ನಿಂತಿದ್ದೆ. ಎಲ್ಲರೂ ಬಿಟ್ಬಿಟ್ಟು ಮುಂದೆ ಹೋದರು. ಹೋಗಿ ಅವ್ರನ್ನ ಕ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಲ್ಲಿನೂ ಕೂಡ. ಆದರೆ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಯಾರೇ ಆದ್ರೂ ಅಷ್ಟೇ ಬಂದರೆ, ಈ ಕಡೆ ಬಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಬೇಕಿದ್ರೆ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಕೊಯಮತ್ತೂರಿಗೆ ಬಂದರೆ. ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಪ್ರಕೃತಿ ಮಧ್ಯದಲ್ಲಿ ಇದು ಶಿವ ಇರೋದ್ರಿಂದ ಅದು ಎಷ್ಟು ವರ್ಣಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವ ಥರ ವರ್ಣಿಸೋದು ಇದನ್ನೆಲ್ಲ. ನಿಜವಾಗ್ಲೂ ಇಲ್ಲಿ ತುಂಬ ಜನ ಹೇಳ್ತಾರೆ ತುಂಬ ಹಳ್ಳಿಗಳ ನಾಶ ಆಗೋಯ್ತು, ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗೋಯ್ತು ಅಂತ. ಆದರೆ ಒಂದು ಒಳ್ಳೇದು ನಡಿಬೇಕಾದ್ರೆ ಒಂದು ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ. ಇದು ನನ್ನ ತಮ್ಮ ಅವಳ ಮಗಳಿಗೆ ಫೋಟೋ ತೆಗಿ ಅಂತ. ನಾನಂತೂ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ಆಟಾಡ್ತಾಯಿತ್ತು ಅಂದ್ಬಿಟ್ಟು ವೀಡಿಯೋ ಮಾಡಿಬಿಟ್ಟೆ. ಯಾಕೆಂದರೆ ಇಷ್ಟು ಆಟನೇ ಆಡ್ತಿರ್ಲಿಲ್ಲ ಹುಷಾರಿಲ್ಲದೆ ಇರೋದ್ರಿಂದ.
ಅದಕ್ಕೋಸ್ಕರ ಫಸ್ಟು ವೀಡಿಯೋ ಮಾಡಿಬಿಡೋಣ, ಸ್ವಲ್ಪ ನಗೋದೆಲ್ಲ ಕ್ಯಾಚ್ ಆಗಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ತುಂಬ ದೂರದ್ರೆ ಎಲ್ಲರೂ ಹೋಗಿ ಫೋಟೋ ಸೆಲ್ಫಿ ಎಲ್ಲ ಮುಗೀತು, ಫ್ಯಾಮಿಲಿ ಪೂರ್ತಿ. ಇವಾಗ ಲೈಟಿಂಗ್ಸ್ ಟೈಮಿಂಗ್ಸು, ಅದಕ್ಕೋಸ್ಕರ ಅಲ್ಲಿಂದ ಎಲ್ಲರೂ ಇಲ್ಲಿ ಕಳಿಸ್ಬಿಟ್ರು. ಅಲ್ಲಿ ಯಾರೂ ಇರಬಾರ್ದಂತೆ ಲೈಟ್ ಹಾಕ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ಲೈಟ್ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ನನ್ನ ತಮ್ಮ, ಇದು ನನ್ನ ತಮ್ಮನ ಮಿಸ್ಸಸ್, ಮತ್ತೆ ನಮ್ಮ ಪಾಪು, ನಮ್ಮ ಮನೆ ಮುದ್ದು ಗೊಂಬೆ ಇದು. ಇದು ನನ್ನ ಸ್ಕೂಲ್ ಫ್ರೆಂಡ್, ಬೆಸ್ಟ್ ಫ್ರೆಂಡು ಶಿಲ್ಪಾ ಮೇರಿ, ಅದ್ರ ಗೊಂಬೆ ಇದು. ಎಲ್ಲರೂ ಕೂತ್ಕೊಂಡಿದ್ದೀವಿ ಇದನ್ನು ನೋಡೋದಕ್ಕೆ. ಇದು ಕಲಾ, ಕಾರ್ತಿ ಅಣ್ಣ ಅವ್ರ ಮಿಸ್ಸಸ್ಸು. ಕಾರ್ತಿ ಅಣ್ಣ ಬರಲಿಲ್ಲ, ಕಾರ್ತಿ ಅಣ್ಣ ಗಾಡಿ ಹತ್ರನೇ ಇದ್ದರು. ಕಾರ್ತಿ ಅಣ್ಣನ ಮಕ್ಕಳು ಮತ್ತು ಕಲಾ ನಾವು ಮಾತ್ರ ಬಂದ್ವಿ. ಕಾರ್ತಿ ಅಣ್ಣ ಲಾಸ್ಟಲ್ಲಿ ಬಂದು ಜಾಯ್ನ್ ಆದರು. ಎಲ್ಲರೂ ಸಿಕ್ಕಿದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ವಿ. ಏಕೆಂದರೆ ಲೈಟಿಂಗ್ಸ್ ನೋಡಬೇಕು ಅಂತ ಎಲ್ಲರ ಆಸೆನೂ ಕೂಡ. ಮೇಯ್ನಾಗಿ ನಾವು ಇಲ್ಲಿಗೆ ಬರೋದಕ್ಕೆ ಕಾರಣ ನನ್ನ ತಮ್ಮನ ಹೆಂಡ್ತಿ, ನೋಡಲೇಬೇಕು. ಅವಳಿಗೆ ಶಿವ ಅಂದರೆ ತುಂಬ ಭಕ್ತಿ. ಮೇಯ್ನಾಗಿ ಇಲ್ಲ, ಮಗುಗೆ ಹುಷಾರಿಲ್ಲ ಅಂದ್ರೂ ಕೇಳ್ದೆ ಇಲ್ಲ, ನೋಡಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಸರಿ. ಲೈಟಿಂಗ್ ಸ್ಟಾರ್ಟ್ ಆಯಿತು. ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರೋ ಮ್ಯೂಸಿಕ್ಕು, ಹಾಡುಗಳೆಲ್ಲ ಹಾಕ್ತಾರೆ. ಬಟ್ ನಾನು ಏನಕ್ಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ತುಂಬ ಕಿರ್ಚೋ ಅಂಥ ಸೌಂಡೇ, ಸುತ್ತಮುತ್ತ ತುಂಬ ಜನ ಇರೋದ್ರಿಂದ ಕಿರ್ಚೋ ಅಂಥ ಸೌಂಡೇ ತುಂಬ ಇರುತ್ತೆ. ಮತ್ತು ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿದ್ದೀನಿ, ಏಕೆಂದರೆ ವಿಡಿಯೋ ತುಂಬ ಲೆಂತಾಗಿ ಹೋಗುತ್ತೆ. ಇದು ಮಾತ್ರ ನಾವು ಕಮ್ಮಿ ಅಂದ್ರೂ ಒಂದು 20 ಮಿನಿಟ್ಸ್ ವಿಡಿಯೋ ಮಾಡಿದ್ವಿ. ಅಷ್ಟು 20 ಮಿನಿಟ್ಸ್ ಸಾಕೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ನೀವು ಹೋದರೆ ಖಂಡಿತ ಲೈಟಿಂಗ್ಸ್ನ ಮಿಸ್ ಮಾಡಬೇಡಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಮಗು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅದ್ರ ಪಾಡ್ಗೆ ಅದು ಆಟ ಆಡ್ತಾಯಿತ್ತು, ಅದಕ್ಕೆ ವೀಡಿಯೋ ಮಾಡಿ ಇಟ್ಕೊಂಡೆ, ಸ್ವೀಟ್ ಮೆಮೊರಿ ಅಂತ ಹೇಳ್ಬಿಟ್ಟು. ತುಂಬ ಕಷ್ಟ ಆಗ್ತಾಯಿತ್ತು, ಏಕೆಂದರೆ ಬೆಳಗ್ಗೆ ಹೊರಡ್ತಾರೆ ಎಲ್ಲರೂ ಅಂತ ನೆನೆಸ್ಕೋಬೇಕಾದ್ರೇ ಮನಸ್ಸಿಗೆ ತುಂಬ ಕಷ್ಟ ಆಗೋಯಿತು. ಏನು ಹೇಳಬೇಕು, ಇರಿ ಅಂತ ಹೇಳಿದ್ರೂ ಇರೋರಿಲ್ಲ. ಏಕೆಂದರೆ ಎಲ್ಲರೂ ಸ್ಕೂಲ್ಗೆ ಹೋಗಬೇಕು, ಮತ್ತು ಅವ್ರವ್ರ ಕೆಲಸಗಳಿರುತ್ತಲ್ವ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿ ಆಗಿಬಿಟ್ರು ಹೊರಡೋದಕ್ಕೆ. ಏನು ಮಾಡೋದು, ತುಂಬ ಕಷ್ಟ ಆಗುತ್ತೆ ಕಳಿಸ್ಕೊಡೋದಕ್ಕೆ. ಆದರೆ ಬೇರೆ ದಾರಿನೇ ಇಲ್ಲ. ಮಗಳಿಗೆ ಅಂತ ಒಂದು ಚಿಕ್ಕ ಚೈನ್ ಮಾಡಿಸಿದ್ದೆ. ಎಷ್ಟು ಅಂದರೆ ತುಂಬಾ ಚಿಕ್ಕ ಚೈನು. ಆದ್ರೂ ಕೂಡ ಮಗಳು ಮೊದಲನೇ ಸಲ ಬಂದಿರೋದಲ್ವ, ಅದಕ್ಕೇ ಹಾಕಿ ಕಳಿಸ್ದೆ. ಅವಳು ದೊಡ್ಡವಳಾದ್ಮೇಲೆ ಬೇಕಿದ್ರೆ ಬೇಕೆ ಮಾಡಿಸ್ಕೊಡೋಣ. ಆದರೆ ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ಬಂದಿದ್ದಕ್ಕೆ ಏನಾದರೂ ಒಂದು ಮಾಡಿಸ್ದೆ ಕಳಿಸ್ಬಾರ್ದಲ್ವಾ, ಅದಕ್ಕೋಸ್ಕರ ಆ ಥರ ಮಾಡಿ ಕಳಿಸ್ದೆ. ಮತ್ತು ಅಳ್ತಾ ಇತ್ತು ಅದು ಹಾಕ್ಬೇಕಾದ್ರೆ. ತುಂಬಾ ಹಠ ಮಾಡ್ತಾಯಿದ್ಲು. ಅವಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ಇನ್ನೂ. ಮತ್ತು ಇವರು ನನ್ನ ಗಂಡ ಹೆಂಡ್ತಿಗೆ ಇಬ್ರಿಗೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸೋಗ್ಲೋದೆ. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ, ಏಕೆಂದರೆ ಒಂದು 4 ದಿನನಾದ್ರೂ ತುಂಬಿದ ಮನೆ ಆಗಿತ್ತು. ಇವಾಗ ಏನು ಮಾಡೋದು, ಇವ್ರನ್ನ ಕಳಿಸ್ಬಿಟ್ಟು ನಾನು ಒಬ್ಬಳೇನೆ ಅನ್ನೋ ಥರ ಆಗಿಬಿಟ್ಟಿತ್ತು ನನಗಂತೂ. ಬೇರೆ ದಾರಿ ಇಲ್ಲದೆ ಮೊದಲನೇ ಸಲ ಬಂದ ತಮ್ಮನ ಹೆಂಡ್ತಿಗೆ ಸೋಗ್ಲೋದು ಮೊಡ್ಲಕ್ಕಿ ಕೊಟ್ಟು ಕಳಿಸ್ಕೊಟ್ಟೆ. ಬೇಜಾರಾದ್ರೂ ಒಂಥರ ಖುಷಿಗೆ ಮೊದಲನೇ ಸಲ ಬಂದ್ರಲ್ಲ ಅಂತ. ಮದುವೆ ಆದಾಗ್ಲಿಂದನೂ ಕರೆದಿದ್ದೆ, ಬಂದಿರಲಿಲ್ಲ. ಶಿಲ್ಪಂಗೂ ಕೂಡ ಸೋಗ್ಲು ಇಬಾರ್ದು, ಏಕೆಂದರೆ ಒಂಟಿಯಾಗಿ ಬಂದಿದ್ದಾಳೆ ಅಂತ. ಅದಕ್ಕೋಸ್ಕರ ಸೋಗ್ಲ ಇದೆ, ಬರೀ ಮೊಡ್ಲಕ್ಕಿ ಕೊಟ್ಟು ಕಳಿಸ್ದೆ. ಅರ್ಶಿನ ಕುಂಕುಮ ಕೊಟ್ಟು ಮೊಡ್ಲಕ್ಕಿ ಕೊಟ್ಟು ಕಳಿಸ್ದೆ. ಅನಿತನ್ಗೂ ಅಷ್ಟೇ, ಅವಳು ಒಬ್ಬಳೇ ಬಂದಿದ್ದರಿಂದ ಅರ್ಶಿನ ಕುಂಕುಮ ಕೊಟ್ಟು ಮೊಡ್ಲಕ್ಕಿ ಕೊಟ್ಟು ಕಳಿಸ್ದೆ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕಾಗಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿರೋದು ಒಂದೊಂದು ಸೀರೆ ತಂದಿದ್ದೆ ಎಲ್ಲರಿಗೂ ಕೂಡ. ಎಲ್ಲ ಮುಗೀತು, ಎಲ್ಲರೂ ಹೊರಟರು. ನಿಜವಾಗ್ಲೂ ಏನು ಕಾಮಿಡಿ ಅಂದರೆ, ದುಡ್ಡನ್ನ ಕೇಳಿದ್ವಿ. ಅಂದರೆ ನಮಗೆ ಕೊಡಬೇಕಾದವ್ರ ಹತ್ರ ಎಲ್ಲ ದುಡ್ಡು ಕೇಳಿದರೆ ಕೊಟ್ಟೇ ಇರಲಿಲ್ಲ ಎಲ್ಲರೂ ಹೋದಾದ್ಮೇಲೆ ಬಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋದರು. ಒಂದು 25 ಲಕ್ಷ ತನಕ. ನಾನು ತಟ್ಟೆಗಿಡೋದಕ್ಕೆ ಅಂದ್ಬಿಟ್ಟು ಕೇಳಿದ್ದೆ. ಅವರೆಲ್ಲ ಹೋದಾದ್ಮೇಲೆ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದೆ. ಅದು ಕೈಯಲ್ಲಿ ನೀವು ಇದನ್ನು ಕೂಡ ನೋಡ್ಬೋದು.